ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಯಾವತ್ತೂ ಮರೆಯಬೇಡ್ರಿ. ಕಾರಣ ಏನಂದರೆ ಹೊಸ ವರದಿಯ ವಿಡಿಯೋಗಳು ಹಾಕಿದ ತಕ್ಷಣ ಮೊದಲು ತಮಗೆ ನೋಟಿಫಿಕೇಷನ್ ಬರ್ತದೆ, ಆವಾಗ ಆ ಹೊಸ ವರದಿಯ ವಿಡಿಯೋನ ನೋಡ್ಬೋದು. ಹಾಗಾಗಿ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಹೊಸ ವರ್ಷದ ಅಂದರೆ 2025-26ನೇ ಸಾಲಿನ ಅರ್ಜಿಗಳು ಇನ್ನೇನು ಪ್ರಾರಂಭವಾಗ್ತವೆ. ಈ ಜೂನ್ ಪ್ರಾರಂಭವಾಗಿ ಜುಲೈ 2 ತಿಂಗಳಲ್ಲಿ ಇಲಾಖೆಯ ಅರ್ಜಿಗಳನ್ನು ಅಂದರೆ ಇಲಾಖೆ ಯೋಜನೆಗಳ ಅರ್ಜಿ ಸಲ್ಲಿಸುವ ಬಗ್ಗೆ ಇಲಾಖೆಯ ಆದೇಶಗಳನ್ನು ಹೊರಡಿಸ್ತದೆ. ಆ ಆದೇಶಗಳನ್ವಯ ಈ 2 ತಿಂಗಳಲ್ಲಿ ಎಲ್ಲರೂ ಅಲರ್ಟ್ ಆಗಿ, ಅಂದರೆ ವಿಶೇಷ ಚೇತನ ಎಲ್ಲರೂ ಜಾಗೃತರಾಗಿ ಈ 2 ತಿಂಗಳಲ್ಲಿ ನಮ್ಮ ಇಲಾಖೆಯ ಅಂದರೆ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಕರೀತಕ್ಕಂಥ ಯೋಜನೆಗಳ ಅರ್ಜಿಗಳನ್ನು ಸಲ್ಲಿಸುವುದು ಮರಿಬೇಡ್ರಿ. ಕಾರಣ ಏನಂದರೆ ಇನ್ನೇನು ಜೂನ್ ತಿಂಗಳ ಚಾಲುವಾಗಿ ಇವತ್ತು ಒಂದು ಹೊಸ ಯೋಜನೆಯ ಅರ್ಜಿಯನ್ನು ನಮ್ಮ ಇಲಾಖೆ ಕರೆದಿದೆ. ಇಲಾಖೆ ವತಿಯಿಂದ ಕರೆದಂಥ ಅರ್ಜಿ ಮಾಹಿತಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ವಿ, ತಮ್ಮ ಗಮನಕ್ಕೆ ತರ್ತಾ ಇದ್ವಿ. ದಯವಿಟ್ಟು ಇಂಥ ಮಾಹಿತಿ ಇರ್ತಕ್ಕಂಥ ವಿಡಿಯೋಗಳ ವರದಿಗಳನ್ನು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದ್ರ ಮೂಲಕ ವಿಶೇಷ ಚೇತನ ಅರ್ಜಿ ಹಾಕುವುದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನಲ್ಲಿ ಅಂದರೆ ಈ 2025-26ನೇ ಸಾಲಿನಲ್ಲಿ ಸೆರೆಬ್ರಲ್ ಪಾಲ್ಸಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಪಾರ್ಕಿನ್ಸನ್ ಮತ್ತು ಮಲ್ಟಿಪಲ್ ಸ್ಕ್ಲೆರೋಸಿಸ್, ಆಟಿಸಮ್, ಬೌದ್ಧಿಕ ವಿಕಲತೆ ಮತ್ತು ಬಹುವಿಧ ಅಂಗವಿಕಲತೆ ಅಂದರೆ ಶ್ರವಣ ಅಂಧತ್ವ, ಡೆಫ್ ಬ್ಲೈಂಡ್ ಇವೆರಡು ವಿಶೇಷಚೇತನ ಮತ್ತು ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ವೈದ್ಯರಿಗೆ ಪ್ರತಿ ತಿಂಗಳು 1000 ರೂಪಾಯಿ ಅಂದರೆ ಈ 1000 ರೂಪಾಯಿ ಏನು ಯೋಜನೆ ಇದೆ, ಪ್ರೋತ್ಸಾಹನ ಅಂದರೆ ಪಾಲಕರಿಗೆ, ಪೋಷಕರಿಗೆ, ಈ ಒಂದು ಆರೈಕೆದಾರರಿಗೆ, ಈ ಒಂದು ಕೇರ್ ಟೇಕರ್ ಅಂತ ಇಂಗ್ಲೀಷ್ನಲ್ಲಿ ಕೇಳ್ತಾರಲ್ಲ, ಆ ಥರ ಆರೈಕೆದಾರರಿಗೆ 1000 ರೂಪಾಯಿ ಯೋಜನೆಯನ್ನು ಈ ಅರ್ಜಿಗಳನ್ನು ಕರೆಯಲಾಗಿದೆ. ಈ ಯೋಜನೆಗಳನ್ನು ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಆಯ್ಕೆ ಮಾಡಲಾಗುವುದು. ಅಂದರೆ ಈ ಯೋಜನೆಯ ಅರ್ಜಿ ಹಾಕಿದವರಿಗೆ ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಇರ್ತದೆ, ಕಮಿಟಿ ಮೂಲಕ ಆಯ್ಕೆ ಮಾಡಲಾಗ್ತದೆ. ಮೇಲೆ ತಿಳಿಸಿದ ಕಾಯಿಲೆಯಿಂದ ಬಳಲುತ್ತಿರುವ ಅಂದರೆ ಇನ್ನೇನು ಮೇಲೆ ತಿಳಿಸಿ ಈ ಮೊದಲು ಹೇಳಿದೆವಲ್ಲ ಆ ಥರ ಬಳಲುತ್ತಿರುವಂಥ ವಿಶೇಷ ಚೇತನ ಮಕ್ಕಳಿಗೆ ಮತ್ತು ವಿಶೇಷ ಚೇತನರಿಗೆ ಕಡ್ಡಾಯವಾಗಿ ವಿಶಿಷ್ಟ ಗುರುತಿನ ಚೀಟಿ ಹೊಂದಿರಬೇಕು. ಅಂದರೆ UDID ಕಾರ್ಡ್, ಅಂಗವಿಕಲ ಗುರುತಿನ ಚೀಟಿ. ಈ ಮೊದಲು ಅಂಗವಿಕಲತೆಯ ಗುರುತಿನ ಚೀಟಿ ಪುಸ್ತಕದಲ್ಲಿದ್ದು ಈಗ ಅವನ್ನು ರದ್ದುಪಡಿಸಿ ಈಗ ಎಲ್ಲರಿಗೂ ಕಡ್ಡಾಯವಾಗಿ UDID ಕಾರ್ಡ್ ಇಲಾಖೆ ಕಡ್ಡಾಯವಾಗಿ ಮಾಡಿದೆ. ಆ UDID ಕಾರ್ಡನ್ನು ಹೊಂದಿರಬೇಕು. ಜೊತೆಗೆ ಅಂಗವಿಕಲತೆಯ ಪ್ರಮಾಣ 75ಕ್ಕಿಂತ ಮೇಲಿರಬೇಕು. ಅಂದರೆ 75% ಮೇಲಿದ್ದವರಿಗೆ ಇದು ಅರ್ಹತೆ ಹೊಂದಿರ್ತಾರೆ. ವಯಸ್ಸಿನ ಅಥವಾ ಆದಾಯ ಮಿತಿ ಇರುವುದಿಲ್ಲ. ಅಂದರೆ ಇನ್ಕಮ್ ಕಾಸ್ಟ್ ಏನು ಅದು ತೆಲುವು ಇರಲ್ಲ, ಯಾವುದೂ ಇದಕ್ಕೆ ಅನ್ವಯ ಆಗುವುದಿಲ್ಲ. ಮತ್ತು ಜಿಲ್ಲಾ ಸಮಿತಿಯಲ್ಲಿ ಆಯ್ಕೆಯಾದ ವೈದ್ಯರ ಮತ್ತು ಬ್ಯಾಂಕ್ ಖಾತೆಯ ಪ್ರೋತ್ಸಾಹವನ್ನು ಜಮೆ ಮಾಡಲಾಗುವುದು. ಅಂದರೆ ಈ ಒಂದು ಜಮಾ ಏನೋದಲ್ಲ ಆ ಪೋಷಕರ ಮತ್ತು ಅವರಿಗೆ ಜಮಾ ಮಾಡಲಾಗುವುದು. ವಿಕಲಚೇತನ ವ್ಯಕ್ತಿಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 30ರಂದು ಕೊನೆಯ ದಿನವಾಗಿದೆ. ನಮೂನೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈ ಒಂದು ಮಾಹಿತಿ ಪ್ರಕಟಣೆ ಕೊಟ್ಟಿದ್ದು ಯಾವುದಂದರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಿ ಬ್ಲಾಕ್, ತಳ ಅಂತಸ್ತು, ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ, ರಜತಾದ್ರಿ, ಮಣಿಪಾಲು, ಉಡುಪಿ. ಅಂದರೆ ಮೊದಲನೇಗೆ ರಾಜ್ಯದಲ್ಲಿ ಪ್ರಥಮ ಪ್ರಕಟಣೆಯನ್ನು ಉಡುಪಿ ಜಿಲ್ಲೆಯವರು ಹೊರಡಿಸಿದ್ದಾರೆ. ಈ ಜಿಲ್ಲೆ ಹೊರಡಿಸಿದ ಅಂತ ಅಂದರೆ ಬೇರೆ ಜಿಲ್ಲೆಯಲ್ಲಿ ಕರೆಯಲ್ಲಂತಲ್ಲ. ಈ ಮೊದಲಿಗೆ ಇವರು ಹೆಚ್ಚಿನ ಮುತುವರ್ಜಿ ವಹಿಸಿ ಇದನ್ನು ಮುಂಚೆನೇ ಅವರು ಪ್ರಕಟಣೆ ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾ ಕಚೇರಿಯಲ್ಲಿ ಇರ್ತಕ್ಕಂಥ URWಗಳನ್ನು ಅಥವಾ VRWಗಳನ್ನು
ಮತ್ತು MRWಗಳನ್ನು ಸಂಪರ್ಕಿಸ್ಬೋದು ಮತ್ತು ಇಲ್ಲ ಇವು ಸಂಪರ್ಕದ ಜೊತೆಗೆ ಜಿಲ್ಲಾ ಇಲಾಖೆ ಸಂಪರ್ಕ ಮಾಡ್ಬೋದು ಅಂಥೇಳಿ ಉಡುಪಿ ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಹಾಗೆಯೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಇನ್ನು ಮುಂದೆ ಪ್ರಕಟಣೆ ಹೊರಡಿಸ್ತಾರೆ. ಹಾಗಾಗಿ ಇದು ಉಡುಪಿಯಲ್ಲೇ ಕರೆದಾರೆ ಅಂತೇಳಿ ತಾವೇನು ಭಾವಿಸ್ಬಾರ್ದು. ಇನ್ನು ಮುಂದೆ ಎಲ್ಲ ಜಿಲ್ಲೆಯಲ್ಲಿಯೂ ಸಹಿತ ಪ್ರಕಟಣೆ ಕೊಡೋದನ್ನು ಪ್ರಾರಂಭ ಆಗ್ತದೆ. ತಾವು ತುರ್ತಾಗಿ ಜಿಲ್ಲಾ ಕಚೇರಿಗೆ ಹೋಗಿ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕು ವಿದ್ಯುದ್ದೇಶ ಪುನರ್ವಸತಿ ಕಾರ್ಯಕರ್ತ MRWನ ಸಂಪರ್ಕ ಮಾಡಿ, ಅದು ಆಗದೇ ಇದ್ದರೆ ಸ್ಥಳೀಯ VRWಗಳನ್ನು ಅಂದರೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತಮ್ಮ ಗ್ರಾಮ ಪಂಚಾಯತಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ VRWಗಳಿಗೆ ತಪ್ಪದೆ ನಗರದಲ್ಲಿರ್ತಕ್ಕಂಥ ವಿಶೇಷಚೇತನರು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಜಿಲ್ಲಾ ಮಟ್ಟದ ಕಚೇರಿಗೆ ಸಂಪರ್ಕ ಮಾಡಬೇಕಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.